ಇಂದು ಮುಂಜಾನೆ ಸುಮಾರು 10 ಗಂಟೆಯ ಹೊತ್ತಿಗೆ ಮಹಾರಾಷ್ಟ್ರದ ANTF ಪೊಲೀಸರು ಬೆಂಗಳೂರಿಗೆ ಆಗಮಿಸುವ ಒಂದು ಹಿನ್ನೆಲೆ ಏನಪ್ಪಾ ಅಂತ ಅಂದ್ರೆ ಬೆಂಗಳೂರಿನಲ್ಲಿರುವ ಸುಮಾರು 6 ಕಡೆ ಡ್ರಗ್ ಫ್ಯಾಕ್ಟರಿಗಳು ಇರುತ್ತೆ. ಅವೆಲ್ಲವನ್ನೂ ಸಹ ಸೀಸ್ ಮಾಡ್ತಾರೆ. ಅದರಲ್ಲಿ ಬರೋಬ್ಬರಿ 54 ಕೋಟಿಯ ಸಿಂಥೆಟಿಕ್ ಡ್ರಗ್ಸ್ ಸೇರಿರುತ್ತೆ. ಸೊ ಈ ಒಂದು ಹಂತದಲ್ಲಿ ಬೆಂಗಳೂರು ಪೊಲೀಸರು ಏನ್ ಮಾಡ್ತಾ ಇದ್ದಾರೆ ಎನ್ನುವ ಪ್ರಶ್ನೆ ಕೂಡ ಹುಟ್ಟುಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಸಾಮಾಜಿಕ ಹೋರಾಟಗಾರರು ಹಾಗೂ ಹಿಂದೂ ಹೋರಾಟಗಾರರಾದಂತಹ ತೇಜಸ್ ಗೌಡ ಅವರಿದ್ದಾರೆ. ಬನ್ನಿ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ. ಅದೇ ರೀತಿ ನಿಮಗೆ ಸಾಮಾಜಿಕ ಹೋರಾಟಗಾರರಾಗಿ ನಿಮಗೆ ಈ ಒಂದು ಕೇಸನ್ನು ನೋಡಿದಾಗ ಯಾವ ಒಂದು ಚಿತ್ರಣ ಮುಂದೆ ಬರುತ್ತೆ? ಕಂಪ್ಲೀಟ್ ಫೇಲ್ಯೂರ್ ಆಫ್ ಹೋಮ್ ಡಿಪಾರ್ಟ್ಮೆಂಟ್ ಮತ್ತು ರಾಜ್ಯದ ಇಂಟೆಲಿಜೆನ್ಸ್ ಏನಿದೆ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ. ಮತ್ತು ಇಷ್ಟರ ಮಟ್ಟಕ್ಕೆ ಪೊಲೀಸ್ ಅವರ ಕೈ ಕಟ್ಟಾಕಿದೆ ಅಂತಂದರೆ ರಾಜ್ಯದ ಗೃಹ ಮಂತ್ರಿಗಳು ಫ್ರೀ ಹ್ಯಾಂಡ್ ಕೊಟ್ಟಿದ್ದೀರಿ ಅಂತಂತಾರೆ. ರಾಜ್ಯದ ಗೃಹ ಮಂತ್ರಿಗಳು ನಾನು ಪ್ರಶ್ನೆ ಮಾಡ್ತೀನಿ, ಫ್ರೀ ಹ್ಯಾಂಡ್ ಕೊಟ್ಟಿದ್ದೀರಾ? ಫ್ರೀ ಪೋಸ್ಟಿಂಗ್ ಅಂತೂ ಕೊಟ್ಟಿಲ್ಲ. ಠಾಣಾ ಅಧಿಕಾರಿಗಳಿಗೆ ದುಡ್ಡು ಅಂತ ಸ್ವತಃ ಇವತ್ತು ಮಾಜಿ DCM ಅಶ್ವಥ್ ನಾರಾಯಣ ಹೇಳಿದ್ದಾರೆ. ಠಾಣಾ ಸ್ಟೇಷನ್ಗಳು ಮಾರಾಟಕ್ಕೆ ಇಕ್ಕಿದ್ದೀರಾ ಅಂತ. ಒಬ್ಬ ಪೊಲೀಸ್ ಅಧಿಕಾರಿ ಒಳ್ಳೊಳ್ಳೆ ಸ್ಟೇಷನ್ ಕೆಲಸ ಮಾಡಬೇಕು ಅಂದರೆ ದುಡ್ಡು ಕೊಟ್ಬಿಟ್ಟು ಕೆಲಸ ಮಾಡುವಂಥ ಪರಿಸ್ಥಿತಿ ಬಂದಿದೆ. ದುಡ್ಡು ಕೊಟ್ಟು ಬರುವಂಥ ಪೊಲೀಸ್ ಅಧಿಕಾರಿಗಳು ಹೆಂಗೆ ಬಡವ್ರಪ್ಪ ನ್ಯಾಯ ಕೊಡ್ಸೋಕ್ಕಾಗುತ್ತೆ, ಹೆಂಗೆ ಡ್ರಗ್ಸ್ಗಳನ್ನ ಸೀಸ್ ಮಾಡೋಕ್ಕಾಗುತ್ತೆ? ಇದ್ರ ಜೊತೆಗೇನೆ ಇವತ್ತು ಎಷ್ಟೋ ಜನ ಪೊಲೀಸ್ ಅಧಿಕಾರಿಗಳು, ಚಾಮರಾಜಪೇಟೆಯ ಒಬ್ಬ ಇನ್ಸ್ಪೆಕ್ಟರ್, ಅಲ್ಲಿನ ಕ್ರೈಮ್ ಸಿಬ್ಬಂದಿಗಳು ಮತ್ತು ಅಲ್ಲಿನ ಅಧಿಕಾರಿಗಳು ಸ್ವತಃ ಡ್ರಗ್ ಪೆಡ್ಲರ್ ಜೊತೆ ಕೈ ಜೋಡಿಸಿ ಸಸ್ಪೆಂಡ್ ಆಗಿರೋ ವಿಚಾರಣೆ ಇವತ್ತು ನಮ್ಮ ಕಣ್ಮುಂದೆನೇ ಇದೆ. ಅದು ಮರೆಯೋಕೆ ಹೋಗಬಾರ್ದು. ಇವತ್ತು ಪೊಲೀಸ್ ಅಧಿಕಾರಿಗಳು ಇವತ್ತೇನು ಮಹಾರಾಷ್ಟ್ರದ ಟೀಮ್ ಇವತ್ತು ನಮ್ಮ ಬೆಂಗಳೂರು ನಗರಕ್ಕೆ ಬಂದು ರೈಡ್ ಮಾಡಿ ಇಷ್ಟು ದೊಡ್ಡ ಮಟ್ಟಕ್ಕೆ ಡ್ರಗ್ಸ್ನ ಸೀಸ್ ಮಾಡಿದ್ದಾರೆ. ಫಸ್ಟು ಮಾನ್ಯ ಗೃಹ ಮಂತ್ರಿಗಳು ಮತ್ತು ಮಾನ್ಯ ಆಯುಕ್ತರು ಆ ಪೊಲೀಸ್ ಠಾಣೆಯ ಆ ಸರಹದ್ದೇನಿದೆ ಆ ಠಾಣಾ ಅಧಿಕಾರಿಗಳನ್ನ ಮುಲಾಜಿಲ್ಲದೆ ಇಲಾಖೆಯಿಂದ ವಜಾ ಮಾಡಬೇಕು. ಅವರು ಫೇಲ್ಯೂರ್ ಇದೆ. ಮತ್ತು ಆ ಠಾಣಾ ಅಧಿಕಾರಿಗಳು ಗೊತ್ತಿದ್ರು ಜಾಣ ಕುಡ್ನಂಗೆ ಏನೋ ಇದ್ರ ಅಂತ ಅಂದ್ಬಿಟ್ಟು ಅವ್ರ ಮೇಲೆ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಕೂಡ ಆಗಬೇಕಾಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನೊಂದು ಈ ಒಂದು ಕೇಸ್ನಲ್ಲಿ ಬೆಂಗಳೂರು ಪೊಲೀಸ್ನವರು ಅಥವಾ ಕಮಿಷನರ್ ಕಚೇರಿ ಇಲ್ಲಿ ಕೆಲವೊಂದು ವಿಚಾರವನ್ನು ವಿಶ್ಲೇಷಣೆ ಮಾಡ್ತಾರೆ ಡ್ರಗ್ ಕೇಸ್ಗೆ ಸಂಬಂಧಪಟ್ಟಂತೆ. ಅದರಲ್ಲಿ ಪ್ರಮುಖವಾಗಿ ನಗರ ಪ್ರದೇಶವನ್ನು ಟಾರ್ಗೆಟ್ ಮಾಡಿ ಗ್ರಾಮಾಂತರಗಳನ್ನು ಬಿಡ್ತಾ ಇದ್ದಾರಾ? ಆ ಒಂದು ಉದ್ದೇಶದಿಂದ ಈ ರೀತಿ ಆಗ್ತಾ ಇದೆಯಾ ಅಂತ ಏನಾದರೂ ನಿಮ್ಗೆ ಅನಿಸ್ತಾ ಇದೆಯಾ? ನೋಡಿ, ಕೇವಲ ನಗರ ಗ್ರಾಮ ಅಂತಲ್ಲ, ಡ್ರಗ್ ಪೆಡ್ಲರ್ಗೆ ಡ್ರಗ್ ಅನ್ನೋ ವಿಚಾರದಲ್ಲಿ ಫಸ್ಟ್ ಆಫ್ ಆಲ್ ಡ್ರಗ್ ವಿಚಾರದಲ್ಲಿ ಇಡೀ ಪೊಲೀಸರು ಮೈ ತುಂಬ ಕಣ್ಣಾಗಿರ್ಬೇಕು. ಇವತ್ತು ಇಡೀ ಯುವ ಸಮೂಹ ಹಾಳಾಗ್ತಿರೋದೇ ಈ ಡ್ರಗ್ಸ್ ಅನ್ನೋ ಒಂದು ಮಾರಕದಿಂದ. ಈ ಡ್ರಗ್ ವಿರುದ್ಧ ಹೋರಾಟ 2024 ಕೇವಲ ಬೆಂಗಳೂರು ನಗರದಲ್ಲಿ 98 ಕೋಟಿಯ ಮೌಲ್ಯಷ್ಟು ಡ್ರಗ್ಸ್ ಸೀಸ್ ಮಾಡ್ತಾರೆ. 2025 ಇವತ್ತಿನವರೆಗೂ 140 ಕೋಟಿ ಚಿಲ್ಲರೆಯಷ್ಟು ಡ್ರಗ್ಸ್ ಸೀಸ್ ಆಗಿದೆ. ಇದು ವರ್ಷ ಜಾಸ್ತಿ ಆಗ್ತಾನೆ ಇದೆ. ಬಿಟ್ರೆ ಇದು ಕಡಿವಾಣ ಹಾಕೋದಂಥದ್ದು ಯಾರು? ಈ ಡ್ರಗ್ ವಿರುದ್ಧ ಹೋರಾಟ ಮಾಡಿ ಡ್ರಗ್ ಮುಕ್ತ ಬೆಂಗಳೂರು ಆಗುವಂತ ಕೆಲಸ ಏನ್ ಮಾಡ್ತಿದ್ದೀರಿ? ಇವತ್ತು ಎಷ್ಟೋ ಅಧಿಕಾರಿಗಳು ಇವತ್ತು ಡ್ರಗ್ ಪೆಡ್ಲರ್ಗಳ ಜೊತೆ ಕೈ ಜೋಡಿಸ್ಕೊತಾರೆ. ತನ್ನ ಸ್ವಾರ್ಥ, ತನ್ನ ಕಾಸುಗೋಸ್ಕರ ಸ್ವತಃ ಅಧಿಕಾರಿಗಳು ಆ ಕೆಲಸ ಮಾಡ್ತಾರೆ ಅಂತಂದ್ರೆ ಅಂತ ಅಧಿಕಾರಿಗಳು ಇಲಾಖೆಯಲ್ಲಿರೋದಕ್ಕೆ ನಾಲಾಯಕು. ಅವ್ರನ್ನ ಫಸ್ಟ್ ಇಲಾಖೆಯಿಂದ ವಜಾ ಮಾಡಬೇಕು. ಎರಡನೇದು, ಹೇಗೆ ನಿಮಗೆ ಪ್ರತಿ ಪೊಲೀಸ್ ಸ್ಟೇಷನಲ್ಲೂ ಸೈಬರ್ ಕ್ರೈಮ್ ಅಂತ ಇದೆ, ಅದೇ ತರ ಎಲ್ಲಾ ಪೊಲೀಸ್ ಸ್ಟೇಷನ್ ಡ್ರಗ್ ಸ್ಕ್ವಾಡ್ ಅಂತ ಸಪ್ರೇಟ್ ಆಗಿ ಮಾಡಬೇಕು. ಇವತ್ತು ಡ್ರಗ್ ಒಂದು ದೊಡ್ಡ ಮಾರಕ, ಕೇವಲ ಸಮಾಜಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಒಂದು ದೊಡ್ಡ ಮಾರಕವಾಗಿದೆ. ಡ್ರಗ್ನ ಏನಾದರೂ ಈ ಇಲಾಖೆಯವ್ರು ಮಟ್ಟ ಹಾಕಿಲ್ಲ ಅಂತಂದ್ರೆ ದೇಶ ಮತ್ತು ರಾಜ್ಯ ಏನಿವತ್ತು ನಮ್ಮ ಯುವಕರ ದೇಶ, ಯುವ ದೇಶ ಅಂತ ಹೇಳ್ತೀರಿ, ಅದು ಕಂಪ್ಲೀಟ್ ಆಗಿ ನಾಶ ಆಗೋಗುತ್ತೆ. ಮತ್ತೆ ಇದ್ರ ಹಿಂದೆ ಇರುವಂತ ದೊಡ್ಡ ರಾಜಕಾರಣಿಗಳು ಬೆಂಬಲ ಯಾರಿದೆ, ಇವತ್ತು ಮಹಾರಾಷ್ಟ್ರ ಪೊಲೀಸರು ಇವತ್ತು ಬೆಂಗಳೂರು ಬಂದಿರೋ ಕಾರಣ ಏನು ಅಂತಂದ್ರೆ ಮಹಾರಾಷ್ಟ್ರ ಪೊಲೀಸರು ಯಾವುದೋ ಒಂದು ಕ್ಲೂ ಸಿಕ್ಕೊಂಡು ಅದಕ್ಕೆ ಇನ್ವೆಸ್ಟಿಗೇಷನ್ ಡಿಗ್ ಮಾಡ್ತಾ ಇವತ್ತು ಅವರ ಕಣ್ಣು ಬೆಂಗಳೂರು ಮೇಲೆ ಬಿಟ್ಟಿದ್ದಾರೆ. ಬೆಂಗಳೂರಲ್ಲಿ ನಿಷ್ಠಾವಂತ ಅಧಿಕಾರಿಗಳಿದ್ದಾರೆ, ಸೀಸ್ ಮಾಡ್ತಾರೆ, ಪ್ರೆಸ್ ಮೀಟ್ ಮಾಡ್ತಾರೆ, ಅಲ್ಲೇ ಮುಕ್ತಾಯ ಆಗುತ್ತೆ. ಡಿಗ್ ಮಾಡೋದಕ್ಕೆ ಹೋಗಲ್ಲ. ಡಿಗ್ ಮಾಡಿ ನೀವು ಇನ್ವೆಸ್ಟಿಗೇಷನ್ ಮಾಡಿದಾಗ ಇದ್ರ ಹಿಂದೆ ಇರುವಂತ ದೊಡ್ಡ ವ್ಯಕ್ತಿಗಳು ಬಯಲಿಗೆ ಬರ್ತಾರೆ. ಆ ದೊಡ್ಡ ವ್ಯಕ್ತಿಗಳನ್ನ ಮುಲಾಜಿಲ್ದೆ ಇಂಥ ಡ್ರಗ್ ವಿಚಾರದ ಯಾರು ಕೈ ಜೋಡಿಸಿದ್ದಾರೆ, ಸಮಾಜದ ಮುಂದೆ ನೀವು ನಿಲ್ಲಿಸಬೇಕಾಗುತ್ತೆ. ಡ್ರಗ್ ಅಲ್ಲಿ ಕಾಂಪ್ರಮೈಸ್ ಆದವರು, ಡ್ರಗ್ ಪೆಡ್ಲರ್ಗಳ ಜೊತೆ ಕೈ ಜೋಡಿಸೋರು, ಅವರು ದೇಶ ವಿರೋಧಿಗಳು ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ ಒಂದು ಕಡೆ ನಮ್ಮ ಗೃಹ ಸಚಿವರು ಹೇಳ್ತಾರೆ ಪೊಲೀಸರಿಗೆ ಒಂದು ಫ್ರೀ ಹ್ಯಾಂಡ್ ಅನ್ನು ಕೊಟ್ಟಿದ್ದೀವಿ ಅಂತ. ಆ ಒಂದು ನಡುವೆಯೂ ಕೂಡ ಈ ರೀತಿ ಎಲ್ಲ ಕೆಲಸಗಳು ಆಗ್ತಾ ಇದೆ. ಪೊಲೀಸ್ ವ್ಯವಸ್ಥೆ ಅಥವಾ CCB ಏನಿದೆ ಅದು ಫೇಲ್ಯೂರ್ ಆಗ್ತಾ ಇದೆಯಾ ಅಥವಾ ಹೇಗೆ, ನಿಮ್ಮ ಅಭಿಪ್ರಾಯ? ನೋಡಿ, ಮಾನ್ಯ ಗೃಹ ಮಂತ್ರಿಗಳಿಗೆ ನಾನೊಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಗೃಹ ಮಂತ್ರಿಗಳು ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ದಯವಿಟ್ಟು ಅವರು ಆತ್ಮಸಾಕ್ಷಿಯಾಗಿ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರಾ ಅಂತ ನಾನು ಅವ್ರಿಗೆ ಪ್ರಶ್ನೆ ಮಾಡಿ ಇಷ್ಟಪಡ್ತೀನಿ. ಫ್ರೀ ಹ್ಯಾಂಡ್ ಕೊಟ್ಟಿದ್ದೀರಾ? ಫ್ರೀ ಪೋಸ್ಟಿಂಗ್ ಮಾಡಿಕೊಡಿ. ಇವತ್ತು ಕೋರಮಂಗಲ ಸ್ಟೇಷನ್, ಅಶೋಕ್ ನಗರ ಸ್ಟೇಷನ್, ಕಬ್ಬನ್ ಪಾರ್ಕ್ ಸ್ಟೇಷನ್, ಮತ್ತೆ KR ಮಾರ್ಕೆಟ್ ಸ್ಟೇಷನ್, ದೊಡ್ಡ ಸ್ಟೇಷನ್ಗೆ
ಪ್ರತಿಯೊಬ್ಬರು ಗೊತ್ತಿದೆ ಎಷ್ಟು ಕೋಟ್ಯಾಂತರ ರೂಪಾಯಿ ನೀವು ದುಡ್ಡುಗಳು ರಾಜಕಾರಣಿಗಳು ದುಡ್ಡಿಸ್ಕೊತಾ ಇದ್ದೀರಾ. ಅಧಿಕಾರಿಗಳ ಹತ್ರ ದುಡ್ಡು ಕೊಡಕ್ಕಾಗದೇ ಇರುವಂತ ಅಧಿಕಾರಿಗಳು ಇವತ್ತು ಸೈಟ್ನ ಯಾರ ಹೆಸರು ಮಾರಿಕೊಂಡು ಸ್ಟೇಷನ್ಗೆ ಬರ್ತಿದ್ದಾರೆ ಅಂತ ಪರಿಸ್ಥಿತಿ ಬಂದಿದೆ. ಇವತ್ತು ನೀವು ಅವರಿಗೆ ಫ್ರೀ ಪೋಸ್ಟಿಂಗ್ ಮಾಡಿಕೊಟ್ರೆ ಮಾತ್ರ ರಾಜ್ಯದಲ್ಲಿ ಪೊಲೀಸ್ ಅವರು ಕೆಲಸ ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂತಂತಂದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ದುಡ್ಡು ಕೊಟ್ಟು ಆ ಸ್ಥಾನ ಕುತ್ಕೋತಾನೆ ಅಂತಂತಂದ್ರೆ ಅವ್ನು ಎಷ್ಟು ದುಡ್ಡು ಹಾಕಿದ್ದಾನೆ, ದುಡ್ಡು ಎತ್ತೋ ಅಂತ ಕೆಲಸ ಮಾಡ್ತಾನೆ, ನೆಕ್ಸ್ಟ್ ಸ್ಟೇಷನ್ಗೆ ಹೋಗ್ಬೇಕು ಅದು ದುಡ್ಡು ಕೂಡೋ ಕೆಲಸ ಮಾಡ್ತಾನೆ. ಬಿಟ್ರೆ ಈ ತರ ಸಮಾಜದ ಘಾತಕ್ಕಿರುವಂತ ಶಕ್ತಿಗಳನ್ನ ದಮನ ಮಾಡಬೇಕು ಅಂತ ಕೆಲಸ ಯಾವ ಠಾಣಾಧಿಕಾರಿಗಳು ಮಾಡಲ್ಲ, ಯಾವ ಪೊಲೀಸರು ಮಾಡಲ್ಲ. ಇದ್ರ ಜೊತೆಗೆ ಎರಡನೇದು, ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ, CCBಲಿ ನಾರ್ಕೋಟಿಕ್ ಟೀಮ್ ಇದೆ. ಹೌದು, CCB ನಾರ್ಕೋಟಿಕ್ ಟೀಮ್ ಇದೆ. ನಾರ್ಕೋಟಿಕ್ ಟೀಮಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ. ರಕ್ಷಿತ್ ಅಂತ ಒಬ್ರು ಇನ್ಸ್ಪೆಕ್ಟರ್ ಇದ್ದಾರೆ, ಫೆಂಟಾಸ್ಟಿಕ್ ಕೆಲಸ ಮಾಡ್ತಿದ್ದಾರೆ. ಅದೇ CCBಲಿ ಕೆಲವು ಭ್ರಷ್ಟರು ಇದ್ದಾರೆ. ಕೆಲವು CCB ನಾರ್ಕೋಟಿಕ್ ಟೀಮಲ್ಲಿ ಎಷ್ಟೋ ವರ್ಷದಿಂದ ನಾರ್ಕೋಟಿಕ್ ಟೀಮಲ್ಲೇ ಪರ್ಮನೆಂಟ್ ಆಗಿದ್ದಾರೆ. ಅಂತವ್ನು ರೀಶಫಲ್ ಮಾಡಬೇಕು, ಹೊಸ ಟೀಮು ನಿಷ್ಠಾವಂತ ಅಧಿಕಾರಿಗಳು ತರಬೇಕು. ಎಷ್ಟೋ ಸಿಬ್ಬಂದಿಗಳು ನಾರ್ಕೋಟಿಕ್ ಟೀಮಲ್ಲಿ ಅವ್ರು ಬರ್ತಿರೋ ಸಂಬಳ ಒಂದು 50-60 ಸಾವಿರ ಇದ್ರೆ ಅವರ ಲಕ್ಸುರಿ ಲೈಫು, ಅವರ ಆಸ್ತಿ ಅಂತಸ್ತು ನೋಡಿದ್ರೆ ಅನುಮಾನಾಸ್ಪದ ಆಗಿದೆ, ಇವರು ಕೂಡ ಡ್ರಗ್ ಪೆಡ್ಲರ್ ಶಾಮೀಲಾಗಿದ್ದಾರೆ ಅಂತ. ಈ ಕೂಡಲೇ ಠಾಣಾ ಯಾರು ಮಾನ್ಯ ಆಯುಕ್ತರು ಇದ್ದಾರೆ, CCBಯಲ್ಲಿ ನಾರ್ಕೋಟಿಕ್ ಟೀಮಲ್ಲಿ ನಿಷ್ಠಾವಂತ ಅಧಿಕಾರಿಗಳನ್ನ ಹಾಕಬೇಕು. 10-15 ವರ್ಷದಿಂದ 8-10 ವರ್ಷದಿಂದ ಇರುವಂತ ನಾರ್ಕೋಟಿಕ್ ಟೀಮನ್ನು ರೀಶಫಲ್ ಮಾಡಿ ಒಳ್ಳೆ ಅಧಿಕಾರಿಗಳನ್ನ ಹಾಕಿ ಮಾನ್ಯ ಗೃಹ ಮಂತ್ರಿಗಳು ಮತ್ತೆ ಈ ಸರ್ಕಾರ, ಯಾವುದೇ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಭಾಜಪಾ ಸರ್ಕಾರ ಇರ್ಬೋದು, ಯಾವುದೇ ಸರ್ಕಾರ ಬರ್ಬೋದು, ದಯವಿಟ್ಟು ಪೋಸ್ಟಿಂಗ್ನ ಫ್ರೀಯಾಗಿ ಮಾಡಿ. ಆವಾಗ ರಾಜ್ಯದಲ್ಲಿ ಒಳ್ಳೆ ಕೆಲಸ ಪೊಲೀಸರು ಮಾಡ್ತಾರೆ. ನಮ್ಮ ಕರ್ನಾಟಕ ಪೊಲೀಸರು ಉತ್ತಮ ಕೆಲಸ ಮಾಡೋದ್ರಲ್ಲಿ ಅವ್ರ ಹೆಸರುವಾಸಿ. ಈ ತರ ದುಡ್ಡು ಕೊಟ್ಟು ಬರೋದ್ರಿಂದ ಅವ್ರ ಕೈ ಕಟ್ಟಾಕಿರುವಂತ ಕೆಲಸ ಆಗ್ತಿದೆ. ಸೊ ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಏನು ಅಂತ ಅಂದರೆ, ಈ ಒಂದು ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಏನಿದೆ ಅದರಲ್ಲಿ ಈ ಒಂದು ಕೃತ್ಯಗಳು ಆಗ್ತಾ ಇದೆ. ಇದಕ್ಕೆ ಅವರೊಬ್ಬರು ಏನು ಲೋಕಲೇಟ್ಸ್ ಇರ್ತಾರೆ, ಅವರೊಬ್ಬರದೇ ಒಂದು ಏನು ಹ್ಯಾಂಡಿಂದ ಆಗಲ್ಲ. ಇದಕ್ಕೆ ಪೊಲೀಸ್ ಅಥವಾ ರಾಜಕೀಯದ ಸಪೋರ್ಟ್ ಇದ್ದೇ ಇರುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಹಾಗಾಗಿ ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ಯಾವ ಠಾಣಾ ವ್ಯಾಪ್ತಿಲಿ ಇವತ್ತು ಆ ಫ್ಯಾಕ್ಟ್ರಿ ಮಹಾರಾಷ್ಟ್ರ ಪೊಲೀಸರು ಬಂದು ಸೀಸ್ ಮಾಡಿದ್ದಾರೆ, ಆ ಠಾಣಾ ಅಧಿಕಾರಿ ಮತ್ತೆ ACP ಮುಲಾಜಿಲ್ದೇನೆ ಕೆಲ್ಸದಿಂದ ಸಸ್ಪೆಂಡ್ ಆಗಬೇಕು. ಸಸ್ಪೆಂಡ್ ಆಗಿ ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಆಗಬೇಕು. ಇವರು ಏನಾದರೂ ಆ ದಂಧೆಯಲ್ಲಿ ಭಾಗಿಯಾಗಿದ್ದಾರಾ? ಡ್ರಗ್ ದಂಧೆಯಲ್ಲಿ ಭಾಗಿಯಾಗಿದ್ರೆ ದಯವಿಟ್ಟು ಇವ್ರನ್ನ ಇಲಾಖೆಯಿಂದ ವಜಾ ಮಾಡಿ. ಇವತ್ತು ಯಾವ ಪೊಲೀಸ್ ಅಧಿಕಾರಿಗಳು ಡ್ರಗ್ ವಿಚಾರದಲ್ಲಿ ತನ್ನನ್ನು ತಾನು ಮಾರ್ಕೊಂಡಿರ್ತಾರೆ, ಅದು ಅಸಹ್ಯ ಉಂಟು ಮಾಡಬೇಕು. ಏನಕ್ಕೆ ಅಂತಂದ್ರೆ ಡ್ರಗ್ ಕೇವಲ ಒಂದು ಗುಂಪಿಗೆ ಮಾತ್ರ ಸೀಮಿತ ಅಲ್ಲ, ಇಡೀ ಯುವ ಸಮೂಹ ಸುಡ್ತಾ ಬಂದಿದೆ. ಇವತ್ತು ಯಾವ ಪೊಲೀಸ್ ಅಧಿಕಾರಿಗಳು ಡ್ರಗ್ ಪೆಡ್ಲರ್ಗಳ ಕೈ ಜೋಡಿಸಿದ್ದೀರಿ, ನಾನು ನಿಮ್ಗೆ ಎಚ್ಚರಿಕೆ ಕೊಡೋಕೆ ಇಷ್ಟಪಡ್ತಿದ್ದೀನಿ. ಇವತ್ತು ನೀವು ಯಾವ ಪೆಡ್ಲರ್ ಜೊತೆ ಕೈ ಜೋಡಿಸಿದ್ದೀರಾ, ಮುಂದಿನ ದಿನಗಳಲ್ಲಿ ನಿಮ್ಮ ಮನೆ ಮಕ್ಕಳು ಕೂಡ ಡ್ರಗ್ ಅಡಿಕ್ಟ್ ಆಗ್ತಾರೆ. ಶಾಸಕರ ಮನೆ ಮಕ್ಕಳು ಡ್ರಗ್ ಅಡಿಕ್ಟ್ ಆಗಿದ್ದಾರೆ, ರಾಜಕಾರಣಿಗಳ ಮನೆ ಮಕ್ಕಳು ಡ್ರಗ್ ಅಡಿಕ್ಟ್ ಆಗಿದ್ದಾರೆ. ಈ ಪೆಡ್ಲರ್ಗಳು ಅವರ ಮೂಲ ಉದ್ದೇಶನೇ ಇಡೀ ಯುವ ಸಮೂಹನ ಡ್ರಗ್ ಅಡಿಕ್ಟ್ ಆಗಬೇಕು. ಅವರು ಡ್ರಗ್ ತಗೊಳಕ್ಕೂ ಆಗದೆ ಬಿಡಕ್ಕೂ ಆಗದೆ ಮಧ್ಯ ನಿಂತ್ಕೊಂಡು ಸಾಯ ಪರಿಸ್ಥಿತಿ ಹೋಗ್ಬೇಕು. ಇವತ್ತು ರಾಜ್ಯದಲ್ಲಿರುವಂಥ ಎಷ್ಟೋ ರಿಯಾಬ್ ಸೆಂಟರ್ಗಳು ಇವತ್ತು ದೊಡ್ಡ ವ್ಯಕ್ತಿಗಳು ರಿಯಾಬ್ ಹೋಗ್ತಿದ್ದಾರೆ. ಏನಕ್ಕೆ ಅಂತಂದ್ರೆ ಡ್ರಗ್ ಅಷ್ಟು ಮಟ್ಟಕ್ಕೆ ಅಡಿಕ್ಟ್ ಮಾಡಿ ಇಡೀ ಯುವ ಸಮೂಹನ ಹಾಳು ಮಾಡಿದೆ. ಇದಕ್ಕೊಂದು ಇವತ್ತು ಈ ರಾಜ್ಯ ಸರ್ಕಾರ ಹೇಟ್ ಸ್ಪೀಚು ಆ ಸ್ಪೀಚು ಅಂತ ಏನು ಬಿಲ್ ತರಕ್ ಹೋಗಿದೆ, ಈ ಡ್ರಗ್ ವಿರುದ್ಧ ಕಾರ್ಯಾಚರಣೆಗೆ ಡ್ರಗ್ ವಿರುದ್ಧ ಕಠಿಣ ಶಿಕ್ಷಾ ಆಗೋದಕ್ಕೆ ಒಂದು ಬಿಲ್ ತನ್ನಿ. ಆಗ ಮಾತ್ರ ನಾವು ಡ್ರಗ್ನ ನಾವು ಮಟ್ಟ ಹಾಕ್ಬೋದು. ಬಿಟ್ರೆ ಇಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ಬೆಂಗಳೂರಲ್ಲಿ ಡ್ರಗ್ ಮಾಫಿಯಾ ಬೇರು ಬಿಟ್ಟಿದೆ. ಇದ್ರ ಹಿಂದೆ ದೊಡ್ಡ ರಾಜಕಾರಣಿಗಳ ಮಕ್ಕಳು, ರಾಜಕಾರಣಿ ಕೃಪಾ ಕಟಾಕ್ಷ ಇದ್ದೇ ಇದೆ. ಅವ್ರಿಗೆ ಬರ್ತಿರೋ ಅಂತ ಒಂದು ದುಡ್ಡಿನ ಮೂಲಕ ಇವತ್ತು ಮಹಾರಾಷ್ಟ್ರದ ಪೊಲೀಸರು ಹೇಳಿದ್ದಾರೆ, ಡ್ರಗ್ ದಂಧೆಯಿಂದ ಬರ್ತಿರೋಂಥ ದುಡ್ಡನ್ನ ರಿಯಲ್ ಎಸ್ಟೇಟ್ಗೆ ಅವರು ಹೂಡಿಕೆ ಮಾಡ್ತಿದ್ರು ಅಂತ. ಇದು ತುಂಬಾ ಗಂಭೀರ ಪ್ರಕರಣ. ಹಾಗಾಗಿ ನಾನು ಗೃಹ ಮಂತ್ರಿಗಳಿಗೂ ಮತ್ತೆ ಮುಖ್ಯಮಂತ್ರಿಗೂ ನಾನು ಕೈ ಮುಗ್ದು ನಾನು ಬೇಡ್ಕೋತೀನಿ, ಮುಂದಿನ ವರ್ಷ ಆದ್ರೂ ಏನು 2026 ಬರ್ತಿದೆ, ಕಠಿಣ ಶಿಕ್ಷೆ ಒಳಪಡಿಸ್ಬೇಕು ಡ್ರಗ್ ಪೆಡ್ಲರ್ಗಳನ್ನ. ಡ್ರಗ್ ಮುಕ್ತ ರಾಜ್ಯ ಫಸ್ಟು ಇದನ್ನ ಆಗಬೇಕು. ಇಲ್ಲ ಅಂತಂತಂದ್ರೆ ಇವತ್ತು ಯಾವ ಬಡವರ ಮಕ್ಕಳು ಡ್ರಗ್ಗೆ ಬಲಿ ಆಗ್ತಿದ್ದಾರೆ, ಮುಂದಿನ ದಿನಗಳಲ್ಲಿ MLA ಮಕ್ಕಳು, ಸಚಿವರು, ಈಗ ಆಲ್ರೆಡಿ MLA ಮಕ್ಕಳು, ಸಚಿವರ ಮಕ್ಕಳು ಡ್ರಗ್ ಇದಕ್ಕೆ ಬಲಿಯಾಗಿದ್ದಾರೆ. ಆದ್ರೆ ಅವರು ದುಡ್ಡಿನ ಬಲ, ಹಣದ ಬಲದಿಂದ ದೊಡ್ಡ ಹಾಸ್ಪಿಟಲ್ಗೆ ಸೇರಿಸಿ ರಿಕವರ್ ಮಾಡ್ತಿದ್ದಾರೆ. ಇಡೀ ಸಮಾಜನ, ಇಡೀ ರಾಜ್ಯನ ಹಾಳು ಮಾಡುವಂತ ಒಂದು ದೊಡ್ಡ ಪೀಡು ಅಂತ ಅಂದ್ರೆ ಅದು ಡ್ರಗ್ ಮಾಫಿಯಾ. ಇದನ್ನ ಮಟ್ಟ ಹಾಕ್ಲೇಬೇಕಾಗುತ್ತೆ. ಸೊ ಇವತ್ತಿನ ಈ ಕೇಸ್ ಬಗ್ಗೆ ನೀವು ಒಬ್ಬ ಹೋರಾಟಗಾರರಾಗಿ ಮುಂದಿನ ಒಂದು ಹೋರಾಟ ಹೇಗಿರುತ್ತೆ? ಮುಂದಿನ ಹೋರಾಟ, ನಾನು ನಾಳೆ DGIG ಅವ್ರಿಗೆ ನಾನು ದೂರು ಕೊಡ್ತಾ ಇದ್ದೀನಿ. ಈ ಕೇಸಲ್ಲಿ ಯಾವ ಪೊಲೀಸ್ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾದ ಕ್ರಮ ತಗೋಬೇಕು. ರಾಜ್ಯದಲ್ಲಿ ಎಲ್ಲೂ ಈ ತರ ಒಂದು ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿರ್ಬೋದು, ನಮ್ಮ ಬೆಂಗಳೂರು ನಗರದ ಹೆಸರು ಹಾಳು ಮಾಡುವಂತ ಕೆಲಸ ಆಗಬಾರ್ದು. ಹಾಗಾಗಿ ಪೊಲೀಸ್ ಇಲಾಖೆ
ಅವರು ಪೊಲೀಸ್ ಇಲಾಖೆದವರು 3 ತಿಂಗಳಿಗೊಂದ್ಸತಿ 4 ತಿಂಗಳಿಗೊಂದ್ಸತಿ ಡ್ರಗ್ ವಿರುದ್ಧ ಅಭಿಯಾನ ಮಾಡ್ತಾನೆ ಇರ್ತಾರೆ. ಅದು ಎಷ್ಟರ ಮಟ್ಟಕ್ಕೆ ಜಾರಿ ಬರ್ತಿದೆ ಇವತ್ತು, ಎಷ್ಟರ ಮಟ್ಟಕ್ಕೆ ಅದು ಯುವಕರಿಗೆ ತಲೆ ಕೂತ್ಕೊಂಡಿದೆ. ಇವತ್ತು ನಾನು ಹೇಳ್ತೀನಿ, ಏನು ಒಂದು 2-3 ದಿನದಲ್ಲಿ ಈ ಕ್ಯಾಲೆಂಡರ್ ಇಯರ್ ಮುಗಿತಾ ಬರ್ತಿದೆ, ನೀವು ಸುತ್ತಮುತ್ತ ಇರುವಂತ ಕೆಲವೊಂದು ಸರ್ವಿಸ್ ಅಪಾರ್ಟ್ಮೆಂಟ್ ಆಗಿರ್ಬೋದು, ಔಟ್ಸ್ಕಟ್ಸ್ ಆಗಿರ್ಬೋದು, ಇವತ್ತು ದೊಡ್ಡ ಮಟ್ಟಕ್ಕೆ ಪಾರ್ಟಿ ಆಗುತ್ತೆ. ಆ ಪಾರ್ಟಿ ಆರ್ಗನೈಸ್ ಮಾಡೋರು ಪ್ರತಿಯೊಬ್ಬರು ಡ್ರಗ್ಸ್ ಸೇವನೆ ಮಾಡಿರ್ತಾರೆ. ಇಷ್ಟು ಈಸಿಯಾಗಿ ಡ್ರಗ್ ಬರ್ತಿದೆ ಅಂತಂದ್ರೆ ಮಾನ್ಯ ಗೃಹ ಇಲಾಖೆ ಮತ್ತೆ ಗೃಹ ಸಚಿವರು ಮತ್ತೆ ಮಾನ್ಯ ಆಯುಕ್ತರು ಕಂಪ್ಲೀಟ್ಲಿ ಫೇಲ್ಯೂರ್ ಆಗಿದ್ದಾರೆ ಅಂತ ನನ್ನ ಅನಿಸಿಕೆ. ಇನ್ನಾದ್ರೂ ಎಚ್ಚೆತ್ಕೊಂಡು ಇದರ ವಿರುದ್ಧ ಕಡಿವಾಣ ಹಾಕಬೇಕು, ಇಲ್ಲವಾದ್ರೆ ಇಡೀ ಸಮಾಜ ಹಾಳಾಗೋಗಂತೂ ನಿಶ್ಚಿತ. ಸೊ ತೇಜಸ್ ಗೌಡ್ರು ಹೇಳೋದಿಷ್ಟು, ಆಯಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ರೀತಿಯ ಕೃತ್ಯಗಳು ಆದಾಗ ಆಯಾ ಪೊಲೀಸರನ್ನ ಬರೀ ಅಮಾನತು ಮಾಡೋದಷ್ಟೇ ಅಲ್ಲ, ಡಿಸ್ಮಿಸ್ ಸಹ ಮಾಡಲೇಬೇಕು. ಇದಕ್ಕೆ ಮೇಲಧಿಕಾರಿಗಳು ಸಪೋರ್ಟ್ ಅನ್ನ ಮಾಡಲೇಬೇಕು ಎನ್ನುವುದು ತೇಜಸ್ ಗೌಡ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಗಿರೀಶ್ ವಸಿಷ್ಠ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.